ಮಲೆನಾಡಿನ ಕಾನೂರು ಗ್ರಾಮದಲ್ಲಿ ಬಸವ ಎಂಬ ವ್ಯಕ್ತಿ ಮಣ್ಣು ಮೆತ್ತಿಕೊಂಡ ಬಟ್ಟೆಯಲ್ಲಿ ಬೆವರು ಸುರಿಸುತ್ತಾ ಒಣಗಿದ ಅಡಕೆ ಸಸಿಗಳಿಗೆ ನೀರು ಹಾಕುತ್ತಿದ್ದಾನೆ. ಅವನ ಮುಖದಲ್ಲಿ ಆಯಾಸ ಮತ್ತು ಭವಿಷ್ಯದ ಬಗೆಗಿನ ಭೀತಿ ಸ್ಪಷ್ಟವಾಗಿದೆ. ದೂರದಿಂದ ಅವನ ಹೆಂಡತಿ ಗೌರಿ ಹಳೆಯದಾದರೂ ಅಚ್ಚುಕಟ್ಟಾದ ಸೀರೆಯುಟ್ಟು ಒಂದು ಸಣ್ಣ ತಟ್ಟೆಯಲ್ಲಿ ಗಂಜಿಯೊಡನೆ ಬರುತ್ತಾಳೆ. ಗೌರಿ ಅಲ್ಲಿಗೆ ಬಂದು ಬಸವನಿಗೆ ಹೀಗೆ ಹೇಳ್ತಾಳೆ. ಸಾಕು ಬನ್ನಿರಿ, ಬೆಳಗ್ಗೆಯಿಂದ ಆ ಒಣಗಿದ ಮಣ್ಣಿನ ಜೊತೆ ಗುದ್ದಾಡಿದ್ದೇ ಆಯ್ತು. ಆ ಬ್ಯಾಂಕಿನವರು ನಾಳೆ ಬಂದು ನೋಟಿಸ್ ಅಂಟಿಸ್ತೀವಿ ಅಂತ ಹೇಳಿ ಹೋದ್ರು. ನಾವಿನ್ನು ಈ ಊರ್ ಬಿಡೋದೇ ಒಳ್ಳೇದನ್ನಿಸ್ತಿದೆ. ಊರ್ ಬಿಟ್ಟು ಎಲ್ಲಿಗೆ ಹೋಗೋದು ಗೌರಿ? ಈ ಮಣ್ಣಿನಲ್ಲಿ ನಮ್ಮಪ್ಪ ಅಜ್ಜನ ಬೆವರಿದೆ. ಹೌದು, ಈಗ ಕಾಲ ಕೆಟ್ಟಿದೆ. ಆದರೆ ಭೂತ ಎಂದಿಗೂ ನಂಬಿದವರ ಕೈ ಬಿಡಲ್ಲ. ಇನ್ನೆರಡು ದಿನ ಕಾಯೋಣ. ಆ ದೇವರು ಯಾವುದಾದ್ರೂ ದಾರಿ ತೋರಿಸಿಯೇ ತೋರಿಸ್ತಾನೆ. ಈ ಮಾತನ್ನು ಕೇಳಿ ಗೌರಿ ಕಣ್ಣೀರು ಒರೆಸಿಕೊಳ್ಳುತ್ತಾ, ನಿಮ್ಮ ಈ ಹುಸಿ ನಂಬಿಕೆಯೇ ನಮಗೆ ಮುಳುವಾಗ್ತಿರೋದು. ಬನ್ನಿ, ಮೊದಲು ಈ ಗಂಜಿ ಕುಡಿಯಿರಿ. ಬಸವ ಕೆಲಸವನ್ನು ಬಿಟ್ಟು ಗೌರಿಯ ಹತ್ತಿರ ಹೋಗಿ ಗಂಜಿ ಕುಡಿಯುತ್ತಾನೆ. ಅದೇ ದಿನ ಮಧ್ಯರಾತ್ರಿ ಜೋರಾದ ಮಳೆಯಲ್ಲಿ ಬಸವ ತೋಟದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಆಗ ದಿಢೀರನೆ ಅವನ ಗುದ್ದಲಿ ಯಾವುದೋ ಕಠಿಣವಾದ ಲೋಹಕ್ಕೆ ತಾಗಿ ಠಣ್ ಎಂಬ ಶಬ್ದ ಬರುತ್ತದೆ. ಬಸವ ಕುತೂಹಲದಿಂದ ಮಂಡಿಯೂರಿ ಮಣ್ಣನ್ನು ಕೈಯಿಂದ ಕೆದಕ್ತಾನೆ. ಅಲ್ಲಿ ಒಂದು ಹಳೆಯ ಮಣ್ಣು ಮೆತ್ತಿದ ತಾಮ್ರದ ಪೆಟ್ಟಿಗೆ ಸಿಗುತ್ತದೆ. ಅದರ ಮೇಲೆ ವಿಚಿತ್ರವಾದ ನಾಗರ ಹಾವಿನ ಕೆತ್ತನೆಗಳಿವೆ. ಬಸವ ನಡುಗುವ ಕೈಗಳಿಂದ ಆ ಪೆಟ್ಟಿಗೆಯನ್ನು ತೆರೆಯುತ್ತಾನೆ. ಆ ಪೆಟ್ಟಿಗೆಯೊಳಗೆ ಒಂದು ಪುರಾತನವಾದ ರಕ್ತವರ್ಣದ ದೊಡ್ಡ ಮಾಣಿಕ್ಯ ಕಲ್ಲಿರುವ ಭಾರೀ ಬೆಲೆಯ ಚಿನ್ನದ ಗೆಜ್ಜೆ ಇರುತ್ತದೆ. ಮಳೆಯ ಕಗ್ಗತ್ತಲಲ್ಲೂ ಆ ಮಾಣಿಕ್ಯ ಬೆಂಕಿಯ ಕೆಂಡದಂತೆ ಹೊಳೆಯುತ್ತಾ ಇರುತ್ತದೆ. ಅದನ್ನು ನೋಡಿ ಬಸವ ಉಸಿರು ಬಿಗಿಹಿಡಿದು ತನಗೆ ತಾನೇ ಈ ರೀತಿ ಅಂದುಕೊಳ್ತಾನೆ. ಶಿವನೇ, ಇದೇನು ಮಾಯೆ! ಇಷ್ಟು ವರ್ಷ ಈ ಕೆಸರಿನಲ್ಲಿ ಬರೀ ಕಲ್ಲು ಮುಳ್ಳು ನೋಡಿದ್ದೆ. ಇದು ಸಾಕ್ಷಾತ್ ನಾಗರ ಸಿರಿಯಲ್ಲವೇ? ಬಸವ ಅದನ್ನು ತನ್ನ ಮುರುಕಲು ಟವಲ್ನಲ್ಲಿ ಸುತ್ತಿಕೊಂಡು ಎದೆಯತ್ತ ಅಪ್ಪಿಕೊಂಡು ಹುಚ್ಚನಂತೆ ಮನೆಯತ್ತ ಓಡ್ತಾನೆ. ಬಸವ ಒದ್ದೆಯಾಗಿ ನಡುಗುತ್ತಾ ಮನೆಗೆ ಬರುತ್ತಾನೆ. ಗಾಬರಿಯಿಂದ ಮಲಗಿದ್ದ ಗೌರಿಯನ್ನು ಎಬ್ಬಿಸುತ್ತಾನೆ. ಬಾಗಿಲು ಭದ್ರವಾಗಿ ಮುಚ್ಚುತ್ತಾನೆ. ಹಳೆಯ ಸೀಮೆಎಣ್ಣೆ ದೀಪದ ಬೆಳಕಿನಲ್ಲಿ ಆ ಗೆಜ್ಜೆಯನ್ನು ಅವಳ ಮುಂದಿಡುತ್ತಾನೆ. ಆಗ ಗೌರಿ ಭಯದಿಂದ ಹೀಗೆ ಹೇಳುತ್ತಾಳೆ. ಅಯ್ಯೋ, ಇದೇನಿದು? ರಕ್ತದ ಹಾಗೆ ಹೊಳೆಯುತ್ತಿದೆ. ರೀ, ಇದು ಮನುಷ್ಯರು ಮುಟ್ಟುವ ವಸ್ತುವಲ್ಲ. ಯಾವುದೋ ದೇವರಿಗೆ, ಭೂತ, ನಾಗರಿಗೆ ಸೇರಿದ್ದು. ನಮಗ್ಯಾಕೆ ಈ ಕರ್ಮ? ನಾಳೆ ಬೆಳಿಗ್ಗೆಯೇ ಊರಿನ ದೇವಸ್ಥಾನದ ಧರ್ಮದರ್ಶಿಗಳಿಗೆ ಒಪ್ಪಿಸಿಬಿಡಿ. ಹುಚ್ಚಿ, ದೇವರು ನಮಗೆ ದಾರಿ ತೋರಿಸ್ತಾನೆ ಅಂತ ನಿನ್ನೆ ತಾನೇ ಹೇಳಿದ್ದೆ. ಇದು ಆ ದೇವರೇ ಕೊಟ್ಟ ಪ್ರಸಾದ. ಇದನ್ನ ಮಾರಿ ನಮ್ಮ ಸಾಲ ತೀರಿಸೋಣ. ನಾವು 4 ಜನರ ತರಹ ತಲೆ ಎತ್ತಿ ಬದುಕೋಣ ಗೌರಿ. ಆಗ ಗೌರಿ ಬಸವನಿಗೆ ಹೀಗೆ ಹೇಳುತ್ತಾಳೆ. ಬೇಡಾರೀ, ಬೆವರು ಸುರಿಸಿ ದುಡಿದದ್ದೇ ನಮಗೆ ಗಂಜಿಯಾದ್ರೂ ಅಮೃತ. ಭೂಮಿಯ ಒಡಲು ಬಗೆದು ಸಿಕ್ಕ ಈ ಮಾಯೆಯ ವಸ್ತು ನಮ್ಮ ನೆಮ್ಮದಿಯನ್ನೇ ಕಸಿದುಕೊಳ್ಳುತ್ತದೆ. ಇದು ನನಗೆ ಅಪಾಯದ ಮುನ್ಸೂಚನೆಯಂತೆ ಕಾಣುತ್ತಿದೆ. ಆದರೆ ಬಸವ ಅವಳ ಮಾತನ್ನು ಕೇಳುವ ಸ್ಥಿತಿಯಲ್ಲಿಲ್ಲ. ಆ ಗೆಜ್ಜೆಯನ್ನು ಮನೆಯಲ್ಲಿ ಬಚ್ಚಿಡುತ್ತಾನೆ. ಮರುದಿನ ಮಧ್ಯಾಹ್ನ ಬಸವ ಯೋಚನೆಯಲ್ಲಿ ಮುಳುಗಿ ಊರಿನಲ್ಲಿರುವ ಹೋಟೆಲ್ಗೆ ಹೋಗಿ ಟೀ ಕುಡಿಯುತ್ತಿರುತ್ತಾನೆ. ಶಿವಣ್ಣ ಅಲ್ಲಿಗೆ ಬರುತ್ತಾನೆ. ಅವನ ಮಾತುಗಳು ಜೇನಿನಂತೆ ಸಿಹಿಯಾಗಿವೆ, ಆದರೆ ಉದ್ದೇಶ ವಿಷದಷ್ಟೇ ಘೋರವಾಗಿತ್ತು. ಆಗ ಶಿವಣ್ಣ ಬಸವನನ್ನ ಮಾತನಾಡಿಸುತ್ತಾನೆ. ಏನೋ ಬಸವ, ನಿಮ್ ಮುಖದಲ್ಲಿವತ್ತೊಂಥರ ಹೊಸ ಕಳೆ ಬಂದಿದೆ. ಬ್ಯಾಂಕಿನವ್ರ ಸಾಲ ತೀರ್ಸೋ ದಾರಿ ಏನಾದ್ರೂ ಸಿಕ್ತಾ? ಆಗ ಬಸವ ಗಾಭರಿಯಿಂದ ಶಿವಣ್ಣನಿಗೆ ಈ ರೀತಿ ಹೇಳ್ತಾನೆ. ಅದೆಲ್ಲಿಂದ ಸಿಗ್ಬೇಕು ಬಿಡು ಶಿವಣ್ಣ, ಅದೇ ಹಳೇ ಗೋಳು. ಆಗ ಶಿವಣ್ಣ ಹತ್ತಿರ ಬಂದು, ನನ್ನತ್ರ ಮುಚ್ಚಿಡ್ಬೇಡ ಗೆಳೆಯ. ನಿನ್ನೆ ರಾತ್ರಿ ಕಿಟಕಿಯಿಂದ ಆ ಕೆಂಪು ಬೆಂಕಿಯನ್ನ ನಾನ್ ನೋಡಿದೀನಿ. ಆ ನಾಗಮಾಣಿಕ್ಯದ ಗೆಜ್ಜೆ ಊರಿನವರಿಗೆ ಗೊತ್ತಾದ್ರೆ ಪೊಲೀಸರು ನಿನ್ನನ್ನ ಜೈಲಿಗೆ ಹಾಕ್ತಾರೆ. ಊರವರು ನಿನ್ನನ್ನ ಬದುಕಲು ಬಿಡಲ್ಲ. ಬಸವನಿಗೆ ಬೆವರು ಸುರಿಯುತ್ತದೆ. ಅವನು ಭಯದಿಂದ
ಶಿವಣ್ಣನ ಕೈ ಹಿಡಿದು ನನ್ನನ್ನ ಕಾಪಾಡು ಶಿವಣ್ಣ. ನನಗೆ ಏನ್ ಮಾಡ್ಬೇಕು ಅಂತ ತಿಳಿತಿಲ್ಲ. ಶಿವಣ್ಣ ಕುತಂತ್ರದಿಂದ ನಗುತ್ತಾ, ನಾನಿದ್ದೇನೆ ತಾನೇ. ಮಂಗಳೂರಿನಲ್ಲಿ ನನಗೆ ಗೊತ್ತಿರೋ ಒಬ್ಬ ದೊಡ್ಡ ಶೇಟಿದ್ದಾನೆ. ಅವನು ಈ ಹಳೆಯ ವಸ್ತುಗಳಿಗೆ ಲಕ್ಷಾಂತರ ರೂಪಾಯಿ ಕೊಡ್ತಾನೆ. ನಾವು ಇವತ್ತು ರಾತ್ರಿಯೇ ಊರ್ ಬಿಡೋಣ. ಈ ವಿಚಾರ ನಿನ್ನ ಹೆಂಡತಿಗೂ ಗೊತ್ತಾಗೋದು ಬೇಡ. ಹಣ ತಗೊಂಡು ಬಂದು ಅವಳಿಗೆ ಸರ್ಪ್ರೈಸ್ ಕೊಡೋಣ. ಬಸವ ತನ್ನ ಸರ್ವನಾಶಕ್ಕೆ ತಾನೇ ಮುನ್ನುಡಿ ಬರೆಯುತ್ತಿದ್ದಾನೆ ಎಂದು ಅರಿಯದೆ ಶಿವಣ್ಣನ ಮಾತಿಗೆ ತಲೆಯಾಡಿಸುತ್ತಾನೆ. ಬಸವ ಮತ್ತು ಶಿವಣ್ಣ ಒಂದು ಹಳೆಯ ಕಾರಿನಲ್ಲಿ ಮಂಗಳೂರಿನ ಕಡೆಗೆ ಪ್ರಯಾಣಿಸುತ್ತಿದ್ದಾರೆ. ಕಾರೊಂದು ಕಡಿದಾದ ಪ್ರಪಾತದ ಪಕ್ಕದಲ್ಲಿ ನಿಲ್ಲುತ್ತದೆ. ಆಗ ಶಿವಣ್ಣ ಗಾಡಿಯಿಂದ ಇಳಿದು ಹೀಗೆ ಹೇಳ್ತಾನೆ. ಬಸವ, ಕಾರ್ ಸ್ವಲ್ಪ ಬಿಸಿಯಾಗಿದೆ. ನೀರ್ ಹಾಕ್ ಬರ್ತೀನಿ. ನೀನು ಕೆಳಗಿಳಿ. ಬಸವ ತನ್ನ ಚೀಲದಲ್ಲಿರುವ ಆ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡು ಕೆಳಗಿಳಿಯುತ್ತಾನೆ. ನಂತರ ಶಿವಣ್ಣ ಹಿಂದಿನಿಂದ ನಿಧಾನವಾಗಿ ಬರುತ್ತಾನೆ. ಆಗ ಶಿವಣ್ಣ ಬಸವನಿಗೆ ಹೀಗೆ ಹೇಳ್ತಾನೆ. ಬಸವ, ಆ ಪೆಟ್ಟಿಗೆಯನ್ನ ನಮ್ಗೆ ಕೊಡು. ಬಸವ ಹಿಂದಿರುಗಿ ನೋಡುತ್ತಾನೆ. ಶಿವಣ್ಣನ ಕಣ್ಣುಗಳಲ್ಲಿ ರಕ್ತದಾಹವಿದೆ. ಶಿವಣ್ಣ, ಏನಿದು? ನೀನು ನನ್ನ ಬಾಲ್ಯದ ಗೆಳೆಯ. ನಾವಿಬ್ರೂ ಈ ಹಣವನ್ನ ಹಂಚ್ಕೊಳ್ಳೋಣ ಅಂತ ತಾನೇ ಮಾತಾಡಿದ್ದು. ಆಗ ಶಿವಣ್ಣ ಕ್ರೂರವಾಗಿ ನಗುತ್ತಾ, ಹಂಚ್ಕೊಳ್ಳಕ್ಕಿದೇನು ಕಡ್ಲೆಕಾಯಿನ? ಇದು ಕೋಟಿ ಬೆಲೆ ಬಾಳೋ ಮಾಣಿಕ್ಯ. ಇದು ನನ್ನತ್ರ ಇದ್ರೆ ನಾನು ಊರಿನ ಯಜಮಾನ ಆಗ್ತೀನಿ. ನಿನ್ನಂಥ ಭಿಕ್ಷುಕನ ಜೊತೆ ನಾನ್ಯಾಕೆ ಹಂಚ್ಕೊಳ್ಳಿ? ಆಸೆ ನಿನ್ನನ್ನ ಇಲ್ಲಿಯವರೆಗೂ ಕರೆತಂತು. ಆದ್ರೆ ಆ ಆಸೆಗೆ ನಿನ್ನ ಜೀವವೇ ಬೆಲೆ. ಶಿವಣ್ಣ ನಿರ್ದಾಕ್ಷಿಣ್ಯವಾಗಿ ಬಸವನ ತಲೆಗೆ ಕಲ್ಲಿನಿಂದ ಹೊಡೆಯುತ್ತಾನೆ. ಬಸವ ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಾ ಕೆಳಗೆ ಬೀಳುತ್ತಾನೆ. ಶಿವಣ್ಣ ಅವನ ಕೈಯಿಂದ ಪೆಟ್ಟಿಗೆಯನ್ನು ಕಸಿದುಕೊಂಡು ಬಸವನನ್ನು ಕಾಲಿನಿಂದ ಒದ್ದು ಆ ಭೀಕರ ಪ್ರಪಾತಕ್ಕೆ ತಳ್ಳಿಬಿಡುತ್ತಾನೆ. ನಂತರ ಶಿವಣ್ಣ ಅಲ್ಲಿಂದ ತನ್ನ ಕಾರ್ ತೆಗೆದುಕೊಂಡು ಹೋಗುತ್ತಾನೆ. ಬಸವ ಅದೃಷ್ಟವಶಾತ್ ಒಂದು ದೊಡ್ಡ ಮರದ ಕೊಂಬೆಗಳ ಮೇಲೆ ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆದರೆ ಮೈಯೆಲ್ಲ ಗಾಯಗಳಾಗಿವೆ, ರಕ್ತ ಸುರಿತಿದೆ. ಅವನು ಕಷ್ಟಪಟ್ಟು ಎದ್ದು ನಿಲ್ಲುತ್ತಾನೆ. ಅವನ ಮನಸ್ಸಿನಲ್ಲಿ ಈಗ ಮಾಣಿಕ್ಯದ ಮೇಲಿನ ಆಸೆ ಸತ್ತು ಬದುಕುವ ಮತ್ತು ತನ್ನ ಪ್ರೀತಿಯ ಹೆಂಡತಿಯನ್ನು ನೋಡುವ ಹಂಬಲ ಮಾತ್ರ ಉಳಿದಿದೆ. ದುರಾಸೆ ಮನುಷ್ಯನ ಕಣ್ಣುಗಳನ್ನು ಮಾತ್ರವಲ್ಲ, ಅವನ ಹೃದಯವನ್ನೂ ಕುರುಡು ಮಾಡುತ್ತದೆ ಎಂಬ ಗೌರಿಯ ಮಾತುಗಳು ಅವನಿಗೀಗ ಅರ್ಥವಾಗುತ್ತಿವೆ. ಅವನು ಕುಂಟುತ್ತಾ ಕಾಡಿನ ದಾರಿಯಲ್ಲಿ ಊರಿನತ್ತ ನಡೆಯಲಾರಂಭಿಸುತ್ತಾನೆ. ಶಿವಣ್ಣ ಜೀಪ್ ಕೆಟ್ಟು ಹೋಗಿದ್ದರಿಂದ ಕಾಡಿನ ಅಡ್ಡದಾರಿಯಲ್ಲಿ ನಡೆಯುತ್ತಿದ್ದಾನೆ. ಅವನ ಕೈಯಲ್ಲಿ ಆ ಗೆಜ್ಜೆಯ ಪೆಟ್ಟಿಗೆ ಇದೆ. ಆದರೆ ಅವನ ಮನಸ್ಸಿನಲ್ಲಿ ಭೀತಿ ಶುರುವಾಗಿದೆ. ತಾನು ಮಾಡಿದ ಕೊಲೆಯ ಅಪರಾಧ ಪ್ರಜ್ಞೆ ಮತ್ತು ನಿಧಿಯನ್ನು ಕಳೆದುಕೊಳ್ಳುವ ಭಯ ಅವನನ್ನು ಹುಚ್ಚನನ್ನಾಗಿ ಮಾಡುತ್ತಿದೆ. ಶಿವಣ್ಣ ಗಾಬರಿಯಿಂದ ಹಿಂದೆ ತಿರುಗಿ ನೋಡ್ತಾನೆ. ಯಾರೂ ಇರುವುದಿಲ್ಲ. ಆಗ ಶಿವಣ್ಣ ಬೆವರುತ್ತಾ, ಯಾರು? ಯಾರಲ್ಲಿ? ಬಸವ, ನೀನು ಸತ್ತಿದ್ದೀಯಾ? ನೀನು ಬರಲು ಸಾಧ್ಯವಿಲ್ಲ. ಶಿವಣ್ಣ ಓಡಲು ಶುರು ಮಾಡುತ್ತಾನೆ. ಹಿಂದಿರುಗಿ ನೋಡುತ್ತಾ ಓಡುತ್ತಿರುವಾಗ ಮರದ ಬೇರೊಂದಕ್ಕೆ ಕಾಲು ತಡವಿ ಬೀಳುತ್ತಾನೆ. ಅವನು ಬೀಳುವ ಜಾಗದಲ್ಲಿಯೇ ಒಂದು ಭಯಾನಕವಾದ ವಿಷಪೂರಿತ ಹಾವು ಇರುತ್ತದೆ. ಶಿವಣ್ಣ ಬಿದ್ದಿದ್ದ ಜಾಗದಲ್ಲಿರುವ ಹಾವು ಕ್ಷಣ ಮಾತ್ರದಲ್ಲಿ ಶಿವಣ್ಣನ ಕುತ್ತಿಗೆಗೆ ಕಚ್ಚುತ್ತದೆ. ಶಿವಣ್ಣ ನರಳಿ ಒದ್ದಾಡುತ್ತಾನೆ. ಅವನ ಕೈಯಿಂದ ಆ ಪೆಟ್ಟಿಗೆ ಜಾರಿ ಸ್ವಲ್ಪ ದೂರದಲ್ಲಿ ಬೀಳುತ್ತದೆ. ಅತಿಯಾದ ದುರಾಸೆ ಮತ್ತು ದ್ರೋಹದ ಫಲವಾಗಿ ಶಿವಣ್ಣ ಒಂಟಿಯಾಗಿ ಆ ದಟ್ಟ ಕಾಡಿನಲ್ಲಿ ಪ್ರಾಣ ಬಿಡುತ್ತಾನೆ. ಗಾಯಗೊಂಡ ಬಸವ ಕಾಡಿನ ದಾರಿಯಲ್ಲಿ ನಡೆಯುತ್ತಾ ಅದೇ ಜಾಗಕ್ಕೆ ಬರುತ್ತಾನೆ. ಅಲ್ಲಿ ಶಿವಣ್ಣನ ಶವವನ್ನು ನೋಡಿ ಬೆಚ್ಚಿ ಬೀಳುತ್ತಾನೆ. ಪಕ್ಕದಲ್ಲೇ ಬಿದ್ದಿರುವ ಆ ರಕ್ತವರ್ಣದ ಗೆಜ್ಜೆಯನ್ನು ನೋಡುತ್ತಾನೆ. ಬಸವ ಆ ಗೆಜ್ಜೆಯನ್ನು ಕೈಗೆತ್ತಿಕೊಳ್ತಾನೆ. ಬಸವ ಆಗ ಮನಸ್ಸಿನಲ್ಲಿ ಈ ರೀತಿ ಅನ್ಕೊಳ್ತಾನೆ. ಮಾಯೆ, ಎಂಥ ಮಾಯೆ ಇದು! ಮನುಷ್ಯನ ರಕ್ತ ಕುಡಿಯುವ ಈ ಪಾಪಿ ಕಲ್ಲು ನಿನಗೆ ನೆಮ್ಮದಿ ಕೊಡ್ತಾ ಶಿವಣ್ಣ? ಈ ಮಣ್ಣಿನ ಋಣ ತೀರ್ಸೋಕೆ ಬೆವರು ಸುರಿಸಬೇಕೇ ಹೊರತು ರಕ್ತವನ್ನಲ್ಲ. ಬಸವ ಕುಂಟುತ್ತಾ ನೇತ್ರಾವತಿ ನದಿಯ ದಡಕ್ಕೆ ಬರುತ್ತಾನೆ. ಪ್ರವಾಹ ಭೋರ್ಗರೆಯುತ್ತಿದೆ. ಅವನು ತನ್ನ ಕೈಲಿದ್ದ ಆ ಕೋಟಿ ಬಲಬಾಳುವ ಶಾಪಗ್ರಸ್ತ ಗೆಜ್ಜೆಯನ್ನು
ಯಾವುದೇ ಹಿಂಜರಿಕೆಯಿಲ್ಲದೆ ಆ ರಭಸವಾಗಿ ಹರಿಯುತ್ತಿರುವ ನದಿಯ ಆಳಕ್ಕೆ ಎಸೆಯುತ್ತಾನೆ. ಗೌರಿ ಮನೆಯಲ್ಲಿ ಕಣ್ಣೀರಾಕುತ್ತಾ ಕುಳಿತಿದ್ದಾಳೆ. ಬಾಗಿಲು ತಟ್ಟುವ ಶಬ್ದವಾಗುತ್ತದೆ. ಅವಳು ಓಡಿ ಹೋಗಿ ಬಾಗಿಲು ತೆಗೆಯುತ್ತಾಳೆ. ರಕ್ತಸಿಕ್ತನಾದ, ಆದರೆ ಮುಖದಲ್ಲಿ ಪ್ರಶಾಂತವಾದ ನಗುವಿರುವ ಬಸವ ನಿಂತಿರುತ್ತಾನೆ. ಆಗ ಗೌರಿ ಹೀಗೆ ಹೇಳುತ್ತಾಳೆ, ಏನಾಯ್ತ್ರಿ ನಿಮ್ಗೆ? ಆ ರಾಕ್ಷಸ ವಸ್ತು ಎಲ್ಲಿದೆ? ಅದು ತನ್ನ ಜಾಗಕ್ಕೆ ಸೇರಿತು ಗೌರಿ. ನೀನ್ ಹೇಳಿದ್ದು ಸತ್ಯ. ಕಷ್ಟಪಟ್ಟು ಸಂಪಾದಿಸದ ಯಾವ ಸಂಪತ್ತೂ ನಮಗೆ ಉಳಿಯಲ್ಲ. ಇವತ್ತು ನಾನು ಹಣ ಕಳೆದುಕೊಂಡೆ, ಆದರೆ ನನ್ನ ಹೆಂಡತಿಯನ್ನ, ನನ್ನ ಬದುಕನ್ನ ಮರಳಿ ಪಡೆದೆ. ಇನ್ಮುಂದೆ ಈ ಭೂತಾಯಿಯನ್ನೇ ನಂಬಿ ಬದುಕೋಣ. ನಂತರ ಬಸವ ಮತ್ತು ಗೌರಿ ಇಬ್ಬರೂ ತಮ್ಮ ತೋಟದಲ್ಲಿ ಸಂತೋಷದಿಂದ ಕೆಲಸವನ್ನು ಮಾಡುತ್ತಾ ತಮ್ಮ ಜೀವನವನ್ನು ಸಾಗಿಸುತ್ತಾ ಇರುತ್ತಾರೆ. ದುರಾಸೆ ಎಂಬುದು ಮರೀಚಿಕೆ. ಅದು ನಮ್ಮನ್ನು ಸುಂದರ ಭ್ರಮೆಗೆ ತಳ್ಳಿ ಸರ್ವನಾಶ ಮಾಡುತ್ತದೆ. ಆದರೆ ಬೆವರು ಸುರಿಸಿ ಪ್ರಾಮಾಣಿಕತೆಯಿಂದ ಗಳಿಸಿದ ಸಂಪತ್ತು ಮಾತ್ರ ಶಾಶ್ವತವಾದ ನೆಮ್ಮದಿ